ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಈ ಬೆಳಗಿನ ಆರಾಧನೆಯಲ್ಲಿ ದೇವರು ನಮ್ಮನ್ನು ತನ್ನ ಆತ್ಮನ ಮೂಲಕ ನಡೆಸಲಿ. ಮೇ ವಿ ಬಿಗಿನ್ ಆರ್ ವರ್ಶಿಪ್ ಸರ್ವಿಸ್ in the power of the Holy Spirit as we seek God's favor and blessing for this morning. ಪ್ರಾರಂಭ ಮಾಡುವ ಹಾಗೆ ಕೀರ್ತನೆ 89 1ರಿಂದ 4 ವಚನಗಳು. ಕೀರ್ತನೆ 84. You can see Psalm 89 1 to 4. I am reading in Kannada. ಕನ್ನಡದಲ್ಲಿ ಓದ್ತಾ ಇದ್ದೇನೆ. ಯೆಹೋವನೇ, ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಹಾಡಿ ಹರಿಸುವೆನು. ನಿನ್ನ ಸತ್ಯತೆಯನ್ನು ಮುಂದಣ ಸಂತಾನದವರೆಲ್ಲರಿಗೂ ನಿನ್ನ ಬಾಯಿ ತಿಳಿ ಮಾಡುವುದು. ನಿನ್ನ ಪ್ರೀತಿ ಸಂಕಲ್ಪವು ನಿತ್ಯವೂ ಸಿದ್ಧಿಗೆ ಬರುತ್ತಲೇ ಇರುವುದು. ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಸ್ಥಾಪಿಸುವಿ ಎಂದು ತಿಳಿದುಕೊಂಡಿದ್ದೇನೆ. ನೀನು ನುಡಿದಿದ್ದೇನೆಂದರೆ, ನಾನು ಆರಿಸಿಕೊಂಡ ಸೇವಕನಾದ ದಾವೀದನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಆಣೆ ಇಟ್ಟು ಶಾಶ್ವತವಾಗಿ ನಿನ್ನ ಸಂತಾನವನ್ನು ಸ್ಥಾಪಿಸುವೆನು. ತಲಾಂತರಗಳಿಗೂ ನಿನ್ನ ಸಿಂಹಾಸನವನ್ನು ಸ್ಥಿರಪಡಿಸುವೆನು ಎಂದು ಹೇಳಿದ್ದೇನೆ. ಆಮೆನ್. This is the kingdom of God which God promised through David has been established today, and we are part of that kingdom. ನಾವು ಕನ್ನಡದಲ್ಲಿ ಹೇಳಬೇಕಾದ್ರೆ ದೇವರ ರಾಜ್ಯದಲ್ಲಿ ಸೇರಿ ದಾವೀದನ ಮುಖಾಂತರ ಯೇಸು ಕ್ರಿಸ್ತನು ಮಾಡಿದಂತ ಈ ಹೊಸ ಜನಾಂಗ ಅಥವಾ ಹೊಸ ಒಂದು ರಾಜ್ಯದಲ್ಲಿ ನಾವು ಪಾಲುಗಾರರಾಗಿದ್ದೇವೆ. I will sing of the steadfast love of the Lord forever. With my mouth I will make known your faithfulness to all generations. For I said, steadfast love will be built up forever. In the heavens you will establish your faithfulness. You have said, I have made a covenant with my chosen one. I have sworn to David my servant, I will establish your offspring forever and build your throne for all generations. Amen. Eternal God, we thank you for this kingdom that has been established through your Son and our Savior Jesus Christ. We worship you, we adore you, we thank you, Lord, for this morning. As we begin, help us to worship you in truth and in spirit. Help us, Lord, those who are connecting and those who are present here, let our worship be acceptable in your sight. In Jesus' name we pray. Amen. ಪ್ರಾರಂಭ ಮಾಡುವ ಹಾಗೆ ನಮ್ಮ ಸಂಗೀತ ಪುಸ್ತಕದಿಂದ ಹಾಡುವಂತ ಹಾಡು 70ನೇ ಹಾಡು. As we begin our worship service, we will begin with our red hymnal, hymn number 70 from our hymnal. If you look at the old and the new, I need thee every hour, most gracious Lord. ಇದನ್ನು ನಾವು ಒಟ್ಟಾಗಿ ಹಾಡುವ. ನೀ ಬೇಕು ಸರ್ವದ ಉದ್ಧಾರಕನೇ.
Let us pray the pastoral prayer. Before I begin, I just want to remind you every fourth Sunday in the month of June is known as Pastors Appreciation Day. ಅಥವಾ ಸಭಾ ಪಾಲಕರ ನಾವೇನ್ ಮಾಡ್ತೇವೆ, ಕೃತಜ್ಞತೆ ಸ್ತುತಿ ಸ್ತೋತ್ರ ಸಲ್ಲಿಸುವ ಹಾಗೆ ದೇವರು ನಮಗೆ ಕೊಟ್ಟಿರುವಂತ ಸೇವಕರ ವಿಷಯದಲ್ಲಿ ನಾವು ಮೆಚ್ಚುಗೆ ದಿನ ಎಂಬುದಾಗಿ ಮಾಡುವವರಾಗಿದ್ದೇವೆ. It's an appreciation day. And we also would like to pray for all the pastors and their ministry, pastors' family, and the pastor has been the leader and the spiritual nurturer in this church, and please you also pray along with us. ನಾವು ಸಹ ಪ್ರಾರ್ಥನೆ ಮಾಡಿಕೊಳ್ಳುವ. ಪ್ರಾರ್ಥನೆಯಲ್ಲಿ ನೆನೆಸಿಕೊಳ್ಳುವಾಗ ಹೆಚ್ಚಿಸುವ ದಿನ ಎಂಬುದಾಗಿ ನಾವು ಯೋಚನೆ ಮಾಡಿ ಈ ಒಂದು ಜೂನ್ ತಿಂಗಳ 4ನೇ ವಾರದಲ್ಲಿ ಕರ್ತನಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವ. Let us pray and give thanks unto the Lord. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿ ಪರಾಮರಿಸಿಕೊಂಡು ಬರುವಂತ ನಮ್ಮ ತಂದೆಯ ದೇವರೇ, ಈ ದಿನಕ್ಕಾಗಿ, ಈ ತಿಂಗಳಿನ ಕೊನೆ ವಾರಕ್ಕಾಗಿ ಮತ್ತು ಈ ದಿನ ಸಭಾ ಪಾಲಕರ ಮೆಚ್ಚುಗೆ ದಿನ ಎಂಬುದಾಗಿ ನಾವು ಆಚರಿಸುವಾಗ ನೀನು ನಮ್ಮೊಂದಿಗಿರು, ನೀನು ಒಳ್ಳೆ ಕುರುಬನು, ನಮ್ಮನ್ನು ನಡೆಸುವಾತನೆಂಬುದಾಗಿ ನಾವು ಗ್ರಹಿಸಿ ನಿನ್ನ ಸೇವೆಯಲ್ಲಿ ನಾವಿರುವಾಗ ನಾವು ನಿನಗೆ ಮೆಚ್ಚುಗೆ ತರುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸು. ಬಂದಿರುವಂತ ಎಲ್ಲಾ ಸಭಿಕರನ್ನು ಸಹ ನಿನ್ನ ಕೈಗೊಪ್ಪಿಸಿ ಕೊಡುತ್ತೇವೆ. ನೀನು ಅವರೊಂದಿಗಿದ್ದು ಇಲ್ಲಿವರೆಗೂ ನಡೆಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಮತ್ತು ಈ ಒಂದು ಸೋಂಕು ರೋಗದ ದಿನಗಳಲ್ಲಿ ಸಹ ನಮ್ಮ ಸಭಿಕರನ್ನೆಲ್ಲ ನೀನು ಕಾಯ್ದು ಕಾಪಾಡಿ ಅವರಿಗೆ ಆರೋಗ್ಯವನ್ನು ದಯಪಾಲಿಸಿದಿ, ಕೆಡುಕನ ಕೈಯಿಂದ ತಪ್ಪಿಸಿದಿ. ಈ ರೋಗಕ್ಕೆ ತುತ್ತಾದವರನ್ನು ನೀನು ಮುಟ್ಟಿ ಸ್ವಸ್ಥಪಡಿಸಿ ಅವರಿಗೆ ಆರೋಗ್ಯವನ್ನು ದಯಪಾಲಿಸಿದಿ. ಅದಕ್ಕೋಸ್ಕರ ಸ್ತುತಿ ಸ್ತೋತ್ರ ನಿನಗೆ ಸಲ್ಲಿಸುವವರಾಗಿದ್ದೇವೆ. ನಾವು ಈಗ ನಿನ್ನ ಬಳಿಗೆ ಬಂದು ನಿನಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಿ ಈ ದಿನದ ಆರಾಧನೆಯ ಪ್ರಾರಂಭವು ಅಂತ್ಯವು ನೀನಾಗಿದ್ದು ನಮ್ಮನ್ನು ನಡೆಸಿಕೊಡಬೇಕೆಂಬುದಾಗಿ ನಾವು ಬೇಡುವವರಾಗಿದ್ದೇವೆ. ಇಟರ್ನಲ್ ಗಾಡ್, ದ ಕ್ರಿಯೇಟರ್ ಆಫ್ ಅವರ್ ಲೈಫ್ಸ್, we thank you and praise you for this morning that you have added into our lives. We as a church remember your faithfulness and your loving kindness towards each one of us. We thank you, Lord, for all our church members who have joined here and who will be support and strength to the church, and you have blessed their lives and you have taken care of them. And many of us, Lord, have been blessed by your grace and mercy during this pandemic. You have been with us, and many who have recovered from COVID, and we want to thank you for these families who have been faithfully supporting and praying and helping the church. We thank you, Lord, for all those members who are present here, and we also pray that you be with us and bless us as we worship you this morning. You be our beginning and you be our end, Lord, and help us to follow your commandments on this day. Today being the Pastor Appreciation Day, we thank you for the church that has been existing for last 2000 years, and we know that the church of God has been a true light and the salt of the earth. And we as a church members and the pastors and all those who are serving you, Lord, we just want to say in gratitude, we love you, Lord, for calling us for the special calling of ministering unto the church people. We thank you for all the blessings that we have brought to the people and in their life and through the ministry of your word. And we as a church, we acknowledge that all the pastors in our area, in our region, in our state, and in our district, you bless them. And we pray that you bless the families, children, and all their ministry. And many of the pastors, Lord, who are in need of your help in these difficult times, we commit them all into your loving care. Let your provision and your protection be upon all the pastors. Lord, we commit our churches and church members and their sacrifice and all the time
tithe and also the talent that they have been giving unto the service of the Lord. We acknowledge that you have been with them and blessed them, and because of that they remain grateful and thankful unto you. Father God, we thank you for this morning. We as a church remember the church at large in our nation, ministers and the missionaries who are working in difficult terrain and also the difficult situation, and today being the appreciation day. Lord, we thank you for their life and the sacrifice and the commitment that they have given unto the ministry of the church and the ministry that you have called them to serve you. We ask you to bless them and in their persecution, in their difficult time, and even in this difficult terrain that they go from village to village and minister unto people the gospel of Jesus Christ. We seek your heavenly protection, heavenly grace to abound in their life. Lord, we as a Christians, when we are called, Lord, we are called to serve you, and we are also called to testify to the very sacrifice that Christ has done through his death and resurrection. A man can live eternally forever and ever in your presence. We thank you, Lord, for your power of resurrection. We thank you, Lord, for all that you have blessed the church for these many years. We commit our authorities and our bishops and the district superintendent and everyone who are working as missionary leaders, the secretaries, general secretaries, presidents of various organizations and mission work. We just want to commit them into your loving care. Lord, we thank you for the help that they have been doing unto the Church of God in India and in different places in Asia and even in African countries. We commit them all into your loving hands. We pray that you be with us this morning. We pray for the nation and for our Mumbai city. We commit this pandemic time, Lord. You have given us some relief in this rainy season from the infection that has come low, and also the death rate is low. We thank you and praise you, Lord. We want you to guide us through this difficult time. There are many variant viruses that have come in, and we seek your intervention, and we pray that you guide us through. In the past you have led us, and in the coming days you will be with us, and bless the staff who are working in the hospitals, the nurses, doctors, and the ward boys, and all the helpers, and even the pharmacists and the laborers who are working. Lord, we pray that you bless their efforts and bless all their lives. And many who have lost their lives, Lord, in this pandemic second wave, we commit them all into your loving care. Be with them and console them and comfort them, oh Father. We also pray for the police and the paramilitary, even our BMC workers and the corporation workers throughout India. We commit them all into your loving hands. Be with us and be with them, Lord, in a very special way. We may commit all of them into your loving care and ask you to protect them from all harm and danger, and take care of them as they work tirelessly for the good of the people and for the good of the nation. We also pray for our ministers. We pray for our Chief Minister of Maharashtra and also the Chief Minister of Karnataka, Lord, and Telangana, Andhra. They have been now working out to unlock the areas where there are various levels of infections. We pray that you be with them. Especially we pray for Telangana and Andhra as they have opened up completely, Lord, and they are seeking to open the schools, colleges, and offices, and they are asking people to come to the respective work and to the learning. We commit them all into your loving care. Be with them and bless them. We also have some of the states where there is no COVID and people are enjoying the life, normal life, and the normal activities. We thank you, Lord, for the Northeast and the Kashmir, Jammu and Kashmir, and other parts of the northern India. We commit them all into your loving care. We also seek your blessings upon the nations that are going through a difficult time in this situation with the Delta variant, especially Germany and Britain, France, Italy,
and many other places, Lord, where we have seen that the increase of number of the cases have come in, and we commit these European nations into your loving care. Be with us and bless us. ಅಪ್ಪ ತಂದೆ, ನಮ್ಮನ್ನು ಆಶೀರ್ವದಿಸು, ನಮ್ಮ ದೇಶಗಳನ್ನು, ನಮ್ಮ ರಾಜ್ಯವನ್ನು, ನಮ್ಮ ನಾಯಕರನ್ನು ಮತ್ತು ನಮ್ಗಿರುವಂತ ಈ ಚಿಂತಾ ಭಾರವನ್ನು ನಿನ್ನ ಪಾದ ಸನ್ನಿಧಾನದಲ್ಲಿಡುತ್ತಾ ನಮ್ಮೆಲ್ಲ ಯೋಚನೆಯನ್ನು, ನಮ್ಮ ಧ್ಯಾನವನ್ನು ನಿನ್ನ ಕಡೆಗೆ ನಾವು ಇಟ್ಟು, ನೀನು ನಮ್ಮ ರಕ್ಷಕನು ಒಡೆಯನೆಂಬುದಾಗಿ ಬಾಯಿಂದ ಅರಿಕೆ ಮಾಡುತ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನಿಗಾಗಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಂದಿನ ಆಹಾರವನ್ನು ನಮಗೆ ದಯಪಾಲಿಸಿ ಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲವು ನಿನ್ನದೇ ಸ್ವಾಮಿ, ಆಮೆನ್. ಧ್ಯಾನಕ್ಕಾಗಿ ಆರಿಸಿಕೊಂಡಂತ ವೇದ ವಾಕ್ಯವನ್ನು ಓದುವುದಕ್ಕಿಂತ ಮುಂಚೆ ಸಭಿಕರಿಗೆ ತಿಳಿಸಬೇಕಾದಂತ ಪ್ರಕಟಣೆ. ದಿ ಅನೌನ್ಸ್ಮೆಂಟ್ಸ್ ಫಾರ್ ದ ಚರ್ಚ್ ಆರ್ ಆಸ್ ಫಾಲೋಸ್. ನಮ್ಮ ಒಂದು ಮುಂದಿನ ವಾರ ಮೊದಲನೇ ಭಾನುವಾರ, ಜುಲೈ ತಿಂಗಳಿನ ಮೊದಲನೇ ಭಾನುವಾರ 4ನೇ ತಾರೀಕು ನಾವೆಲ್ಲರೂ ಸೇರಿ ಬಂದು ವಿಶೇಷವಾಗಿ ಕರ್ತರಾತ್ರಿ ಭೋಜನದಲ್ಲಿ ಪಾಲು ತೆಗೆದುಕೊಳ್ತೇವೆ. ಆನ್ಲೈನ್ ಆಗಿರುತ್ತದೆ, ಅದಕ್ಕೋಸ್ಕರ ದಯಮಾಡಿ ನೀವು ಮನೆಯಲ್ಲಿ ನಿಮ್ಮ ಒಂದು ಕರ್ತರಾತ್ರಿ ಭೋಜನಕ್ಕೆ ಬೇಕಾಗಿರುವಂತ ರೊಟ್ಟಿ, ದ್ರಾಕ್ಷಾರಸವನ್ನು ನೀವು ಟೇಬಲ್ ಮೇಲೆ ಇಟ್ಟಿದೆಯಾದ್ರೆ ನಾವು ಆಶೀರ್ವಾದ ಹೊಂದಿದ ಮೇಲೆ ಅದನ್ನೆಲ್ಲರೂ ಒಟ್ಟಾಗಿ ತೆಗೆದುಕೊಳ್ಳಬಹುದು. ನೆಕ್ಸ್ಟ್ ಸಂಡೇ ಸರ್ವಿಸ್ ವಿಲ್ ಬಿ ಅಗೇನ್ ಆನ್ಲೈನ್ ಸಂಡೇ ಸರ್ವಿಸ್ at 8:30 AM, being the first Sunday of the July month. We request you all to come prepared for the Lord's table. You keep ready the toast and the grape juice or anything which is available in your house, so that we can participate after the consecration together in the Lord's table. Birthdays and wedding anniversaries. 27ನೇ ತಾರೀಕು ನತಾಶಾ, ಯಾಶ್ನಾ ತತ್ಪತಿ, ಸುಹಾಸಿನಿ ಶೆಟ್ಟಿ, ಸೂಜಿ ಜಾಯ್ಸ್ ಕರ್ಕಡ. 28ನೇ ತಾರೀಕು ರುಯಲ್ ಕಿರಣ್ ಕುಮಾರ್ ಡ್ಯಾನಿಯಲ್ಸ್. 30ನೇ ತಾರೀಕು ಡೇವಿಡ್ ರಾಕ್ಸೋನಾ. 1ನೇ ತಾರೀಕು ಮಂಜುಲಾಡ. 2ನೇ ತಾರೀಕು ಅಫಾಕ್ ಶೇಖ್, ಎಲಿಜಬೆತ್ ಎನ್ ಜಾಶುವಾ, ಮೆಲಿಸಾ ಬ್ಲಾಂಚ ಕರ್ಕಡ. 3ನೇ ತಾರೀಕು ಡಾಲಿ ಗ್ರಿಫಿತ್ಸ್. ಇವರನ್ನು ದೇವರು ಆಶೀರ್ವಾದ ಮಾಡಲಿ. ಇವರು ಮಾಡಿದಂತ ಎಲ್ಲ ಒಂದು ಉಪಕಾರಕ್ಕಾಗಿ ನಾವು ಕರ್ತನನ್ನು ಕೃತಜ್ಞತಾ ಸ್ತುತಿ ಮಾಡಿ ವಂದಿಸುವವರಾಗಿದ್ದೇವೆ. ಫಾರ್ ದೇರ್ ಲೈಫ್ ಅಂಡ್ ದೇರ್ ಕಾಂಟ್ರಿಬ್ಯೂಷನ್ ಟು ದ ಚರ್ಚ್, ವಿ ಆಸ್ ಅ ಚರ್ಚ್ ವುಡ್ ಲೈಕ್ ಟು ಗಿವ್ ಗಾಡ್ ಆಲ್ ದ ಗ್ಲೋರಿ and want to say, Lord, we thank you for their life and their commitment. Just want to remind you all, online payment details. Many of you have come forward to help the church. Many members have responded to my request letter, and we just want to say thank you for your contribution. It is our overwhelming help to the church, and we as a church would like to encourage you. The Lord would bless us, bless you for the very help that you have given for the month of June. Online payments, Union Bank of India, Charitable Religious Trust of MRC. MRC stands for Mumbai Regional Conference, which is a short form. Robinson, MMKCC, that also is a short form. We have made it. Methodist, Robinson Memorial Methodist Cannery Central Church. Account number 31640201086998. IFSC code UBIN 053164. ಬ್ರಾಂಚ್ ಕ್ಲೇರ್ ರೋಡ್, ಮುಂಬೈ. ನೀವು ಮಾಡಿದಂತ ದೇಣಿಗೆಗಾಗಿ ಕಾಣಿಕೆಯ
ಸಹಾಯಕ್ಕಾಗಿ ಸಭೆ ನಿಮ್ಮನ್ನು ಹೊಂದಿಸುವಂತದ್ದಾಗಿದೆ. ನಿಮ್ಗೆ ಯಾರಿಗಾದ್ರೂ ಚೆಕ್ ನಮ್ಮ ಚರ್ಚ್ ಆಫೀಸ್ ಅಕೌಂಟ್ಗೆ ಕಳಿಸಬೇಕಾದ್ರೆ ನಮ್ಮ ರಾಬಿನ್ಸನ್ ಅಡ್ರೆಸ್ಗೆ ನೀವು ಕಳಿಸಬಹುದು. ನೀವು ಆನ್ಲೈನ್ ಪೇಮೆಂಟ್ ಮಾಡುವುದಾದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಅದರ ಹೆಸರು ಚಾರಿಟಬಲ್ ರಿಲಿಜಿಯಸ್ ಟ್ರಸ್ಟ್ MRC ರಾಬಿನ್ಸನ್ MMKCC, ಅಕೌಂಟ್ ನಂಬರ್ 31602010869982 ಮತ್ತು IFSC ಕೋಡ್ ಈ ರೀತಿಯಾಗಿರುತ್ತದೆ UBI N053164 ಬ್ರಾಂಚ್ ಕ್ಲೇರ್ ರೋಡ್ ಮುಂಬೈ. ನಿಮ್ಮ ಒಂದು ದೇಣಿಗೆಗಾಗಿ ಕರ್ತನನ್ನು ನಾವು ಹೊಂದಿಸುವವರಾಗಿದ್ದೇವೆ. ಸಭೆ ಆದ ಮೇಲೆ ಎಲ್ಲ ಹೆಣ್ಣು ಮಕ್ಕಳ ಸಂಘದ ಒಂದು ಮೆಂಬರ್ಸ್ ಅನ್ನು ನಾವು ಆನ್ಲೈನ್ ಮೀಟಿಂಗ್ ಆಗಿ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತಾ ಇದ್ದೇವೆ. ದಯಮಾಡಿ ನೀವು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. All the WSCS members are requested to stay back after the church worship service for the WSCS meeting which has been called today. ಇವತ್ತು ಕರೆದಂತ ಎಲ್ಲ ಒಂದು ಮೀಟಿಂಗ್ ಆಗಿ ಹೆಣ್ಣು ಮಕ್ಕಳನ್ನು ನಾವು ಆಹ್ವಾನ ಮಾಡುವವರಾಗಿದ್ದೇವೆ. ಅದೇ ರೀತಿ ನಿಮ್ಮ ಒಂದು ಹೆಸರು ಹೊಸ ಮೆಂಬರ್ಸ್ ಅನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ಕನ್ಫರ್ಮೇಶನ್ ಕ್ಲಾಸಸ್ ಜುಲೈಯಲ್ಲಿ ಶುರುವಾಗುತ್ತಾ ಇದೆ. ಎಲ್ಲಾ ತಂದೆ ತಾಯಿಗಳು ದಯಮಾಡಿ ನಿಮ್ಮ ಮಕ್ಕಳ ಹೆಸರು ನನಗೆ ಕೊಟ್ಟಿದೆಯಾದರೆ ನಾವು ಈ ಒಂದು ಪೂರ್ಣಾಂಗ ಹೊಂದುವಂತ ಮಕ್ಕಳ ಪಾಠಶಾಲೆ ಆನ್ಲೈನೇ ಮಾಡುವವರಾಗಿದ್ದೇವೆ. ಝೂಮ್ ಮೀಟಿಂಗ್ ಅಥವಾ ನಮ್ಮ ಒಂದು ಗೂಗಲ್ ಮೀಟ್ ಅಲ್ಲಿ ನಿಮಗೆ ಪಾಠಗಳನ್ನು ಕಲಿಸುವವರಾಗಿದ್ದೇವೆ. We would like to encourage all the new members. If you want to speak to your pastor, please feel free to speak to your pastor. And also parents, take note of that. From July 2nd week onwards, we are starting our confirmation classes for our children, those above 14 years. If your children are eligible, please give your children's name to the pastor with the baptism certificate online. You can send it on my WhatsApp, and also their birth certificate which is issued by BMC to record it in our list of the confirmation students. I have already received 2 names. If you have any names, please send your children's name and your children's birth details and baptism details to the pastor. ನಿಮ್ಮ ಒಂದು ಸಭೆಗೆ ನಾವು ಇವತ್ತು ತಿಳಿಸುವುದೇನೆಂದರೆ, ಇವತ್ತು ಸಭಾಪಾಲಕರಿಗೆ ನೀವು ಮಾಡುವಂತ ಒಂದು ಸೇವೆಗಾಗಿ ಅವರಿಗೆ ವಂದನೆ ಹೇಳುವಂತ ದಿನ, ಅವರನ್ನು ಮೆಚ್ಚಿಸುವಂತ ದಿನವಾಗಿರುತ್ತದೆ. ಅದಕ್ಕೋಸ್ಕರ ಮೆಚ್ಚುಗೆ ದಿನದಲ್ಲಿ ನೀವು ಪಾಸ್ಟರ್ಸ್ಗಾಗಿ ಪ್ರಾರ್ಥನೆ ಮಾಡ್ರಿ. ಅವರ ಜೀವಿತಕ್ಕಾಗಿ, ಅವರ ಕುಟುಂಬ ಮಕ್ಕಳಿಗಾಗಿ ನೀವು ಸಹಾಯ ನೀಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುವವರಾಗಿದ್ದೇವೆ. Being today Pastor's Appreciation Day, I request all the members, please pray for your pastor on a daily basis, for his family and all the needs of the pastor as he seeks your blessing as a church member. We also would like to thank you all for the help and the support and the very encouraging words that you have given to me for the letter. I remain thankful and grateful unto your responses. May God bless us all. Thank you. ದೇವರ ವಾಕ್ಯದಿಂದ ಓದಿಕೊಳ್ಳುವ. Let us look to ಮೊದಲನೇದಾಗಿ ನಾವು ದೇವರ ವಾಕ್ಯದಿಂದ ಆರಿಸಿಕೊಂಡಂತ ವೇದ ವಾಕ್ಯವು ನಮ್ಮ ಒಂದು ಹಳೆಯ ಒಡಂಬಡಿಕೆಯಲ್ಲಿ ಎಜಿಕೇಲನ ಪುಸ್ತಕ 28ನೇ ಅಧ್ಯಾಯ 17ರಿಂದ 19 ವಚನ, 3 ವಚನಗಳನ್ನು ನಾವು ಓದಿಕೊಳ್ಳುವ. ಹೊಸ ಒಡಂಬಡಿಕೆಯಲ್ಲಿ ಮೊದಲನೇ ಕೊರಿಂಥ 12ನೇ ಅಧ್ಯಾಯ 1ರಿಂದ 7 ವಚನ. ಯಾರಾದ್ರೂ ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಓದಿದೆಯಾದ್ರೆ ನಾವು ಇದರ ಅರ್ಥ ಮತ್ತು ಇದಕ್ಕೆ ಬೇಕಾಗಿರುವಂತಹ ಸಹಾಯ ದೇವರಲ್ಲಿ ಬೇಡಿಕೊಳ್ಳುವ. Today's scripture portion, you can read it in Kannada and English. It's open. Please feel free to read the scripture portion for our understanding and interpretation. ಓದಿ ಅಯ್ಯ. ಓದಬಹುದು ಅಕ್ಕ, ಓದಿ.
First scripture reading is taken from the prophet Ezekiel, chapter 28, verses 17 to 19. ಈ ದಿವಸ ನೇಮಕವಾದ ಮೊದಲನೇ ಪಾರಾಯಣ ಪಾಠ ಅದು ಹಳೆ ಒಡಂಬಡಿಕೆಯಲ್ಲಿ ಎಜ್ಕೇಲನ ಪ್ರವಾದನೆಯ ಗ್ರಂಥ 28ನೇ ಸಂಧಿ ವಚನ 17ರಿಂದ 19. ಎಜ್ಕೇಲ 28 ವಚನ 17ರಿಂದ 19. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದೆನು. ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿನ ಪವಿತ್ರಾಲಯಗಳನ್ನು ಹೊಲಸು ಮಾಡಿದಿ. ಆದ ಕಾರಣ ನಾನು ನಿನ್ನೊಳಗಿಂದ ಬೆಂಕಿಯನ್ನು ಬರಮಾಡಿದೆನು, ಅದು ನಿನ್ನನ್ನು ನುಂಗಿತು. ನೋಡುವವರೆಲ್ಲರ ಕಣ್ಣೆದುರಿಗೆ ನಿನ್ನನ್ನು ಬೂದಿ ಮಾಡಿಬಿಟ್ಟೆನು. ಜನಾಂಗಗಳಲ್ಲಿ ನಿನ್ನನ್ನು ಬಲ್ಲವರೆಲ್ಲರೂ ನಿನ್ನ ಗತಿಗೆ ಬೆಚ್ಚಿ ಬೆರಗಾಗುವರು. ನೀನು ತೀರಾ ಧ್ವಂಸವಾಗಿ ಇನ್ನೆಂದಿಗೂ ಇಲ್ಲದಂತಾದಿ. ದೇವರು ಪರಿಶುದ್ಧ ವಾಕ್ಯಗಳು ನಮ್ಮೆಲ್ಲರ ಆತ್ಮದ ಲಾಭಕ್ಕಾಗಿ ಆತನ ನಾಮದ ಮಹಿಮೆಗಾಗಿ ಆಶೀರ್ವದಿಸು. ಥ್ಯಾಂಕ್ ಯು ಅಕ್ಕ. ಪಡಿಕೆ First Corinthians. And am I audible? Yes. Okay. First Corinthians chapter 12, 4 to 8. First Corinthians chapter 12, 4 to 8. Now there are diversities of gifts, but the same Spirit. There are differences of ministries, but the same Lord. There are diversities of activities, but it is the same God who works all in all. But the manifestation of Spirit is given to each one for the profit of all. For to one is given the word of wisdom through the Spirit, to another the word of knowledge through the same Spirit. Let the Lord bless the reading of the words. Thank you, Robert. Thank you, Elenaka, for the reading of the scripture. ದೇವರು ನಮ್ಮನ್ನು ನಡೆಸಲಿ. ನಾವು ಮುಂದುವರಿಯುವ ಹಾಗೆ ದೇವರ ವಾಕ್ಯ ಕೇಳುವುದಕ್ಕಿಂತ ಮುಂಚೆ ಹಾಡಿಕೊಳ್ಳುವಂತ ರಾಗ ನಾನು ಕ್ರಿಸ್ತನಿಗೆ ಎಲ್ಲವನ್ನು ಒಪ್ಪಿಸಿಕೊಡುತ್ತೇನೆ, ಆಲ್ ಟು ಜೀಸಸ್ ಐ ಸರೆಂಡರ್ ಅನ್ನುವಂಥ ರಾಗವನ್ನು ನಾವು ಹಾಡಿಕೊಳ್ಳುವ. All to Jesus I surrender, all to thee I freely give. I will ever love and trust you in your presence daily live. I surrender.
thee, my blessed Savior, I surrender all. ಒಪ್ಪಿಸಿದಂತ ಜೀವಿತಗಳು ಕರ್ತನಲ್ಲಿ ಆಶೀರ್ವಾದ ಹೊಂದಲ್ಪಡುತ್ತದೆ. Anyone who surrenders their life to Jesus, and to them the blessings are given. The Bible clearly shows that God always gives people the heavenly blessings or the spiritual gifts. And if you and I play our parts in a way God leads us, I would say there would be no shortage of Christian workers in this world for God's kingdom. ಇದನ್ನು ಜ್ಞಾಪಕದಲ್ಲಿಡಿರಿ. ದೇವರು ಕೊಡುವಂತ ವರದಾನಗಳು ಅಥವಾ ಆತ್ಮೀಯ ವರಗಳು, ಆತ್ಮದ ಉಡುಗೊರೆ ನಮ್ಮೆಲ್ಲರಲ್ಲಿ ಉಂಟು. ನಾವೆಲ್ಲರೂ ಅದನ್ನು ಸ್ವೀಕರಿಸಿರ್ತೇವೆ. ಅದಕ್ಕೋಸ್ಕರ ಸ್ವೀಕರಿಸಿದಂತ ಜನರು ದೇವರ ವರದಾನಗಳ ಮುಖಾಂತರ ಕೆಲಸ ಮಾಡಿದೆಯಾದರೆ ಈ ಲೋಕದಲ್ಲಿ ಕೆಲಸಗಾರರು ಏನಾಗ್ತಾರೆ? ಆಶೀರ್ವದಿಸಲ್ಪಡ್ತಾರೆ. ದೇವರ ವಾಕ್ಯ ಹೇಳ್ತದೆ, ಕೆಲಸಗಾರರು ಕಡಿಮೆ ಇದ್ದಾರೆ. ನೀವು ಆ ಒಂದು ದೇವರಿಗೆ ಪ್ರಾರ್ಥಿಸಿರಿ, ಆತನು ತನ್ನ ಹೊಲಗಳಿಗೆ ಕೆಲಸಗಾರರನ್ನು ಕಳಿಸುವಂತೆ. The harvest is plentiful. Pray to the Lord of the harvest to send his workers into his vineyard. Friends, today Pastors Appreciation Day. Pastors are working hard. Pastors do their best. But I want to tell you, God has to endow us with his spiritual gifts to each one of us. So that what happens in verse 7, it says, 1 Corinthians chapter 12, verse 7 says like this: to each is given the manifestation of the Spirit for the common good. 7ನೇ ವಚನ ಹೇಳ್ತದೆ, ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರ ಆತ್ಮನ ವರಗಳು ಸರ್ವ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿದೆ. ಸರ್ವ ಪ್ರಯೋಜನಾತ್ಮಕವಾಗಿ. See, there is no low or high. There is no poor and rich in God's sight. He gives the blessings as we seek his face. ನಮ್ಮೆಲ್ಲರಿಗೆ ದೇವರ ವರದಾನಗಳು ಕೊಡಲ್ಪಡುತ್ತದೆ. ಅದಕ್ಕೋಸ್ಕರ ಈ ಸಂದೇಶದಲ್ಲಿ ನಾನು ಹೇಳಲು ಬಯಸುತ್ತೇನೆಂದರೆ, ದೇವರ ವರದಾನಗಳು ನಿನಗೆ ಕೊಡಲ್ಪಟ್ಟಿದೆ ಎಂಬುದನ್ನು ನೀನು ಗ್ರಹಿಸಿಕೊಳ್ಳಬೇಕಾಗಿದೆ. The first thing I just want to tell you, we all must discern what is our gift that the Lord has given unto us. ನನಗೇನು ವರದಾನ ಕೊಟ್ಟಿದ್ದಾನೆ? ಇಲ್ಲಿ ಓದಿದೆಯಾದ್ರೆ ನೋಡ್ರಿ, ಯೇಸು ಕ್ರಿಸ್ತನನ್ನು ಯಾರು ದೇವರ ಮಗನೆಂಬುದಾಗಿ ಅರ್ಥ ಮಾಡಿಕೊಳ್ತಾರೆ, ಅವರೇನಾಗಿದ್ದಾರೆ? ಆಶೀರ್ವದಿಸಲ್ಪಟ್ಟಿದ್ದಾರೆ. 3ನೇ ವಚನ ನಾನು ಓದ್ತೇನೆ. Therefore I want you to understand that no one speaking in the Spirit of God ever say Jesus is accursed, and no one can say Jesus is Lord except in the Holy Spirit. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ, ದೇವರ ಆತ್ಮನ ಪ್ರೇರಣೆಯಿಂದ ಮಾತನಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಮತ್ತು ಪವಿತ್ರಾತ್ಮನ ಪ್ರೇರೇಪಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. Many come to church, many worship the Lord, many give their offerings and services every day. But if this word says the church has to discern, or they have to understand their gifts, then they have to come to the church. ನಾನು ಯೇಸು ಕ್ರಿಸ್ತನನ್ನು ನನ್ನ ರಕ್ಷಕನೆಂಬುದಾಗಿ ಸ್ವೀಕಾರ ಮಾಡಿದ ಮೇಲೆ
ನನ್ನ ಒಡೆಯನೆಂಬುದಾಗಿ ಬಾಯಿಂದ ಅರಿಕೆ ಮಾಡಿದ ಮೇಲೆ ನಾನು ಸಭೆಗೆ ಬಂದಿರುವಾಗ ಸಭೆಯಲ್ಲಿ ನನಗೆ ಪವಿತ್ರಾತ್ಮನ ಏನ್ ಮಾಡ್ತಾನೆ? ಪ್ರೇರೇಪಣೆ ಕೊಡುತ್ತಾನೆ, ನಂಬಿಕೆಯನ್ನು ಹುಟ್ಟಿಸ್ತಾನೆ. See why people don't accept Jesus Christ? There are two conditions. That is, one, the Holy Spirit has to inspire people. When God spoke to me, the Holy Spirit was inspiring me to accept the Lordship of Jesus Christ. Number two, when you are inspired, God gives you faith, imparts faith. ನಿನಗೆ ದೇವರು ಏನ್ ಮಾಡ್ತಾನೆ? ನಂಬಿಕೆಯನ್ನು ಹುಟ್ಟಿಸ್ತಾನೆ ನಿನ್ನ ಹೃದಯದಲ್ಲಿ. ಅದಕ್ಕೋಸ್ಕರ ನಾವು ನಂಬಿಕೆಯಿಂದಲೇ ಯೇಸು ಕ್ರಿಸ್ತನ ಮಕ್ಕಳಾಗಲು ಸಾಧ್ಯ. By faith. Faith impartation is very important. Inspiration of the Holy Spirit is very important. Apart from the working of the Holy Spirit, no one can call Jesus the Lord. ನೋಡಿ, ಲಾರ್ಡ್ ಆಗ್ಬೇಕಾದ್ರೆ, ದೇವರು ನನ್ನ ರಕ್ಷಕನಾಗಬೇಕಾದ್ರೆ, ನನ್ನ ಒಡೆಯನಾಗಬೇಕಾದ್ರೆ ನನ್ನಲ್ಲಿ ದೇವರ ಆತ್ಮನ ಪ್ರೇರೇಪಣೆ ಇರಬೇಕು. ಮತ್ತು ದೇವರ ಆತ್ಮನ ನನ್ನನ್ನು ಏನ್ ಮಾಡ್ಬೇಕು? ನಂಬಿಕೆ ಹುಟ್ಟಿಸುವಂತ ಸಾಮರ್ಥ್ಯ ಉಳ್ಳವನಾಗಿರಬೇಕು. ನಮ್ಮ ಹತ್ರ ದೇವರ ಆತ್ಮನ ಪ್ರೇರೇಪಣೆ, ನಂಬಿಕೆ ಇರುವುದಾದ್ರೆ ನಮ್ಮ ಸೇವೆ ಆಶೀರ್ವದಿಸಲ್ಪಡುತ್ತದೆ. It will be inspiration and impartation of faith. That is a blessed ministry that we can do. And we also have to recognize Holy Spirit is the giver of all people the blessing of salvation. ನಮ್ಮ ಯೇಸು ಕ್ರಿಸ್ತನು ಮಾತ್ರ ನನಗೆ ಮತ್ತು ನಿನಗೆ ರಕ್ಷಣೆಯನ್ನು ಕೊಡಬೇಕಾಗಿದೆ. ಆ ರಕ್ಷಣೆ ಪರಿಶುದ್ಧಾತ್ಮನಲ್ಲಿ ನಮಗೆ ಸಿಕ್ಕುತ್ತದೆ. ಬಹಳ ಜನರಿದ್ದಾರೆ, ನಮ್ಮ ಸೆಲ್ಫ್ ಸ್ಟೈಲ್ಡ್ pastors, self-styled churchgoers, self-styled worshippers. ಅವ್ರೇನ್ ಮಾಡ್ತಾರೆ? ಯಾವಾಗ ದೇವರ ಆತ್ಮನ ಪ್ರೇರೇಪಣೆ ಇರುವುದಿಲ್ಲ, ದೇವರಲ್ಲಿ ನಂಬಿಕೆ ಇರುವುದಿಲ್ಲ, ಅದೇನ್ ಮಾಡ್ತಾನೆ? ತಮ್ಮನ್ನು ತಾವು ಹೆಚ್ಚಿಸಿಕೊಳ್ತಾರೆ. ಆ ವಚನ ನಾವು ಓದಿದೆವು. I just want to remind you, when you have no Holy Spirit's impartation and faith in Jesus Christ, what happened? The same thing happened to Lucifer. What did it happen? You read verse Ezekiel chapter 28 verse 18. ನಿನ್ನ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನನ್ನು ಪವಿತ್ರಾಲಯವನ್ನು ಹೊಲಸು ಮಾಡಿ ಅದರ ಕಾರಣ ನಾನು ನಿನ್ನೊಳಗೆ ಬೆಂಕಿಯನ್ನು ಬರಮಾಡುವೆನು, ಮತ್ತೆ ಅದು ನಿನ್ನನ್ನು ನುಂಗುತ್ತದೆ, ನೋಡಿದವರೆಲ್ಲರೂ ಕಣ್ಣೆದುರಿಗೆ ನಿನ್ನನ್ನು ಬೂದಿ ಮಾಡುತ್ತದೆ. The reason is the pride of life. The pride of life burns us down. It says in verse 17, the heart was proud because of your beauty. You corrupted your wisdom for the sake of your splendor. I cast you out to the ground. I expose you before kings, and to feast their eyes on you. By the multitude of your iniquities, in unrighteousness of your trade, you profaned your sanctuary. So I brought fire out from your midst, it consumed you, and I turned you to ashes on the earth, and the sight of all who saw you. This was the reference to King or Prince of Tyre. He was also a very proud man. He had a beauty and all the blessings that he had, but he lost it because he forgot what God had given him. The inspiration of the Holy Spirit and also the faith in the Lord, he forgot. ಆತನು ಮರೆತು ಬಿಟ್ಟ. ಮರ್ತಾದ ಮೇಲೆ ಪರಿಶುದ್ಧಾತ್ಮನು ಆತನಿಂದ ಹೊರಟು ಹೋದ. ಪರಿಶುದ್ಧಾತ್ಮನು ಹೋದ ಮೇಲೆ ಆತನಿಗೆ ಆದಂಥದ್ದೇನೆಂದ್ರೆ, ಆತನಿಗೆ ಆದಂಥದ್ದು ಅವನು ಬಿದ್ದು ಹೋದ ಮತ್ತು ಅವನ ಒಂದು ಜೀವಿತ ದೇವರ ಆಶೀರ್ವಾದದಿಂದ ದೂರವಾಯಿತು. ಅದಕ್ಕೋಸ್ಕರ ವರದಾನಗಳಲ್ಲಿ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವುದರಲ್ಲಿ ನಾವೇನ್ ಮಾಡ್ಬೇಕು? ನಮ್ಮ ಸೇವೆಯನ್ನು ನಮ್ರತೆಯಿಂದ, ಕೃತಜ್ಞತೆಯಿಂದ ಮತ್ತು ಸೇವಾ ಮನೋಭಾವನೆಯಿಂದ ಮಾಡಬೇಕು. See, when God gives us
the ministry of the Holy Spirit. We need to be humble. We need to thank God, the giver of good spiritual gift, and we should all be blessing his holy name. There is no self when there is a Holy Spirit in our lives. ಅಲ್ಲಿ ಏನಾಗ್ತದೆ, ಆ ಸ್ವಾರ್ಥತೆ ಮತ್ತು ಸ್ವಾರ್ಥದ ಒಂದು ಮಹಿಮೆ ಇರುವುದಿಲ್ಲ. And we need to discern and find out the Holy Spirit wants to bestow on us. ಆತನು ಕೊಡುವಂತ ವರದಾನಗಳಲ್ಲಿ ನಾವು ದಯಪಾಲಿಸುವಂತವನ್ನು ದೇವರೆಂಬುದಾಗಿ ಗ್ರಹಿಸಿಕೊಂಡಿದೆಯಾದರೆ ಆ ಒಂದು ವರದಾನ ನಮ್ಮೆಲ್ಲರಿಗೆ ದೇವರ ಚಿತ್ತಕ್ಕನುಸಾರವಾಗಿ ಮತ್ತು ಯೋಜನೆಗಾಗಿ ಆತನು ನಮಗೆ ಕೊಡುವಂತವನಾಗಿದ್ದಾನೆ. See, when you seek the spiritual gifts, God in his plan and will, he gives us his gifts. These gifts of the Holy Spirit guides us in faith. See, when there is insufficiency of faith, the Holy Spirit may not work in us. ನಂಬಿಕೆ ಇಲ್ಲದೆ ಹೋದಾಗ ಆತನು ಹೇಳ್ತಾನೆ, ಒಂದು ದಿನ ತನ್ನ ಶಿಷ್ಯರು ಬಂದು ಯೇಸು ಕ್ರಿಸ್ತನಿಗೆ ಹೇಳ್ತಾರೆ, ಆ ದೆವ್ವ ನಮ್ಮ ಮಾತನ್ನು ಕೇಳಲಿಲ್ಲ ಎಂಬುದಾಗಿ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನಂಬಿಕೆಯಲ್ಲಿ ಏನಾಗಿದ್ದೀರಿ, ಕಡಿಮೆ ಆಗಿದ್ದೀರಿ. ನಿಮ್ಮ ನಂಬಿಕೆ ಏನಾಗಿಲ್ಲ, ದೇವರಲ್ಲಿ ಇಲ್ಲ, ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಇಲ್ಲ ಎಂಬುದಾಗಿ ಶಿಷ್ಯರಿಗೆ ಆತನು ಎಚ್ಚರಿಸ್ತಾನೆ. See, when the disciples came back, once they could not deliver the evil spirits from one's body, and they came and asked it, and he says, ye of little faith, ye of little faith. ನೀವು ನಂಬಿಕೆಯಲ್ಲಿ ಕಡಿಮೆ ಇದ್ದವರು ಮತ್ತು ನಿಮ್ಮಲ್ಲಿ ಪ್ರಾರ್ಥನೆ ಉಪವಾಸ ಇಲ್ಲ ಎಂಬುದಾಗಿ ಆತನು ಹೇಳ್ತಾನೆ. Therefore our faith is insufficient to determine the gifts of the Holy Spirit. ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸುವ. ಆಮೇಲೆ God bestows a vast diversity of spiritual gifts. ನಾವು ಎರಡನೇದಾಗಿ ಕಲಿಬೇಕೇನಂದ್ರೆ, ದೇವರು ತನ್ನ ಸಭೆಗಾಗಿ ನಮಗೆ ಕೊಡುವಂತ ಒಂದು ವರದಾನಗಳು, ಪವಿತ್ರಾತ್ಮನ ವರದಾನಗಳು ಏನಂದ್ರೆ ಅವು ಬೇರೆ 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 ಆಗಿವೆ. ಅವು ಯಾವ ರೀತಿ ಆಗಿದೆ ಅಂದ್ರೆ, ನೀವು ಒಂದು ಉದಾಹರಣೆ ನಿಮ್ಗೆ ಹೇಳ್ತೇನೆ. ನಮ್ಮ ಚರ್ಚ್ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಮ್ಗೆ ಯಾರೆಲ್ಲ ಬೇಕು? ಮೊದಲು ಆರ್ಕಿಟೆಕ್ಟ್ ಬೇಕು, ಆಮೇಲೆ ಕಾಂಟ್ರಾಕ್ಟರ್ ಬೇಕು, ಆಮೇಲೆ ಕೆಲಸಗಾರರು ಬೇಕು, ಮತ್ತು ಇದನ್ನು ಕಟ್ಟಬೇಕಾದ್ರೆ, ಇದನ್ನು ನಿಲ್ಲಿಸಬೇಕಾದ್ರೆ ಇದಕ್ಕೆ ಒಳ್ಳೆಯ ಬುನಾದಿ ಬೇಕಾಗಿತ್ತು. ಇದು 100 ವರ್ಷ ನಿಂತಿದೆ ಅಂದ್ರೆ there are a lot of people who have worked for this church building. In the same way, God has given us, each of us, 1 or 2 or 3 gifts, and we have to use that so that the kingdom of God is built. What are the different gifts of the Holy Spirit? ವಿಧವಾದ ಆತ್ಮೀಯ ವರಗಳನ್ನು ಕೊಟ್ಟಿರುವಾಗ ನಮ್ಮ ಒಂದು ದೇವರ ಒಂದು ಕೆಲಸ ಏನಂದ್ರೆ, ನಾವು ಮಾಡುವಾಗ, ಕಟ್ಟುವುದನ್ನು ನಾವು ಯೋಚಿಸಿದಾಗ, ಇಲ್ಲಿರುವಂತ ಆರ್ಕಿಟೆಕ್ಟ್ ಆಗ್ಲಿ, ಬಿಲ್ಡರ್ ಆಗ್ಲಿ, ಡೆವಲಪರ್ ಆಗ್ಲಿ, ಕೆಲಸಗಾರರಾಗ್ಲಿ, ಈ ಸಭೆಯನ್ನು ನಿಲ್ಲಿಸಬೇಕಾದ್ರೆ, ಇದರ ಒಂದು ಆಕೃತಿ ಬರಬೇಕಾದ್ರೆ ಅನೇಕ ಜನರು ಕೆಲಸ ಮಾಡಿದ್ದಾರೆ. ಅದಕ್ಕೆ ದೇವರು ಜ್ಞಾನವನ್ನು ಕೊಟ್ಟಿರುವಾತನಾಗಿದ್ದಾನೆ. ಅದಕ್ಕೋಸ್ಕರ ನಮ್ಮ ವರದಾನಗಳಲ್ಲಿ ಸಹ ಏನಾಗಿದೆ ಅಂದ್ರೆ, ದೇವರು ನಮಗೆ ಕೆಲಸ ಮಾಡುವುದಕ್ಕಾಗಿ ಕೊಡ್ತಾನೆ. When God gives us the Holy Spirit and the gifts of the Holy Spirit, what happened? Verse 4 it says, ವರಗಳಲ್ಲಿ ಬೇರೆ ಬೇರೆ ವಿಧ ಉಂಟು, ದೇವರಾತ್ಮನು ಒಬ್ಬನೇ. ಸೇವೆಯಲ್ಲಿ ಬೇರೆ ಬೇರೆ ವಿಧ ಉಂಟು, ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧ ಉಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯ ಸಾಧಿಸುವ ದೇವರು ಒಬ್ಬನೇ. He says in verse 4, now there are a variety of gifts, but the same Spirit. And there are variety of services, but the same Lord. There are variety of activities, but the same God who empowers them all, everyone. See, in the church, every aspect has to be run by the control or by the leading of the Holy Spirit. ನಾವು ಹೆಣ್ಣು ಮಕ್ಕಳ ಸಂಘದ ವಿಷಯದಲ್ಲಿ ಮಾತಾಡ್ತೇವೆ, ಯವನಸ್ಥರ ವಿಷಯದಲ್ಲಿ ಮಾತಾಡ್ತೇವೆ, ಮತ್ತು ಫುಲ್ ಮೆಂಬರ್ಸ್ ಅಥವಾ ಪೂರ್ಣಾಂಗ ಹೊಂದುವಂತ ಮಕ್ಕಳ ವಿಷಯದಲ್ಲಿ ನಾವು ಮಾತಾಡ್ತೇವೆ. ಮತ್ತು ಯವನಸ್ಥರು ಮಾತ್ರ ಅಲ್ಲ, ಮಕ್ಕಳು ಮಾತ್ರ ಅಲ್ಲ, ಈವನ್ ನಾಯಕರು ಸಹ ನಾವು ಪರಿಶುದ್ಧಾತ್ಮನ ವರಗಳಲ್ಲಿ ಇರಬೇಕು. ಯಾಕಂದ್ರೆ ಅದರಲ್ಲಿ ವಿಧಗಳುಂಟು, ಅದರ ಸೇವೆಯಲ್ಲಿ ಬೇರೆ ಬೇರೆ ವಿಧ ಉಂಟು. ಅದಕ್ಕೋಸ್ಕರ ನಾವು
ಮಾಡುವಂತ ಕಾರ್ಯ ನಾವು ಆತ್ಮನಿಂದ ನಡೆಸಲ್ಪಡುವವರಾಗಬೇಕು. ಅದಕ್ಕೋಸ್ಕರ ಮೊದಲನೇದಾಗಿ ನಾನು ಹೇಳಿದ್ದೇನೆಂದ್ರೆ ಅದನ್ನು ನಾವು ನಂಬಿಕೆಯಿಂದಲೂ ಮತ್ತು ಆತನಲ್ಲಿ ವಿಶ್ವಾಸವಿಟ್ಟು ನಾವು ಪಡೆಯಬೇಕು. ಆತನು ಪರಿಶುದ್ಧಾತ್ಮನು ನಮಗೆ ಕೊಡಲ್ಪಟ್ಟಿದೆ. ಆ ಒಂದು ಸತ್ಯತೆಯಲ್ಲಿ ಆತನು ಮಾಡಿದಂತ ವರದಾನಗಳು ಯಾವ್ಯಾವ ಅಂದ್ರೆ ಆತನು ಕೊಟ್ಟಂತ ವರದಾನಗಳು ಸೇವೆಗಾಗಿ ಮತ್ತು ಅದರಲ್ಲಿ ವಿಧ ವಿಧವಾದಂತ ಸೇವೆ ಮಾಡುವವರು ನಮ್ಮಲ್ಲಿ ಸಿಕ್ಕುವವರಾಗಿದ್ದಾರೆ. ಅವರು ಯಾರಂದ್ರೆ 9ನೇ ವಚನ, ಒಬ್ಬನಿಗೆ ಆತ್ಮನಿಂದಲೇ ನಂಬಿಕೆ, ಒಬ್ಬನಿಗೆ ಒಂದೇ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸ ಮಾಡುವಂತ ಒಂದು ವರ, ಮತ್ತೊಬ್ಬನಿಗೆ ಮಹತ್ತನ್ನು ಮಾಡುವ ವರ, ಮತ್ತೊಬ್ಬನಿಗೆ ಪ್ರವಾದನ ವರವು, ಮತ್ತೊಬ್ಬನಿಗೆ ಅಸತ್ಯಾತ್ಮಗಳನ್ನು ವಿವೇಚಿಸುವಂತ ವರ, ಒಬ್ಬನಿಗೆ ವಿಧ ವಿಧವಾದ ವಾಣಿಯನ್ನು ಆಡುವಂತ ವರ, ಒಬ್ಬನಿಗೆ ವಾಣಿಯ ಅರ್ಥವನ್ನು ಹೇಳುವಂತ ವರ ಕೊಡಲ್ಪಟ್ಟಿದೆ. ಆ ವರಗಳೆಲ್ಲವೂ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಡುತ್ತಾನೆ. See the difference of these gifts that which is mentioned. It is mentioned about something called verse 8. For one it gives through the Spirit utterance of the wisdom, to the another utterance of the knowledge according to the same Spirit, to the another faith by the same Spirit, to the gifts of the healing of the same Spirit, and to the other working of the miracles of the same Spirit. Distinguish between the spirits, to other various kinds of tongues, and to the other interpretation of tongues. And all these are empowered by one at the same Spirit, who apportions to each one individually as he wills. ನನ್ನ ನಂಬಿಕೆಗೆ ಸರಿಯಾಗಿ ಆತನು ಕೊಡುವಂತವನಾಗಿದ್ದಾನೆ. These are the gifts. There are wisdom, there are knowledge, there are understanding, there is a work, healing, miracle making, prophecy, and the ability to distinguish evil spirit and good spirit. And there are tongues and the interpretation of tongues. These are the gifts that our God gives us to extend his kingdom through our services. ನೋಡಿ, ನಾವು ಸೇವೆಯಲ್ಲಿ ಮುಂದುವರಿಯಬೇಕಾದ್ರೆ ಸೇವೆಗಾಗಿ ಕೊಡಲ್ಪಟ್ಟಂತದ್ದು ಇದು. ಯಾರಿಗಾಗಿ? ದೇವರ ರಾಜ್ಯದ ಸೇವೆಗಾಗಿ ಕೊಡಲ್ಪಟ್ಟಂತ ವರದಾನಗಳು. The difference are the way through which the Lord works, and all the gifts are for common good. ಇದು ಎಲ್ಲರ ಒಳಿತಿಗಾಗಿ ಕೊಡಲ್ಪಟ್ಟಿದೆ. ಇದನ್ನು ನಾವು ನಂಬಿದೆಯಾದ್ರೆ ನಮ್ಮ ಜೀವಿತದಲ್ಲಿ ನಾವು ದೇವರು ಕೊಟ್ಟಂತ ಈ ವರದಾನಗಳನ್ನು ಏನ್ ಮಾಡ್ಬೇಕು? ದೇವರ ಮಹಿಮೆಗಾಗಿ ಉಪಯೋಗಿಸಬೇಕು. See, the gifts of the Holy Spirit are given, and different gifts are there. To some it is given wisdom, to some knowledge, to some discerning of the Spirit. The diversity of the Spirit is for particularly for the enumeration of teaching, that they are sufficient gifts for every cause, for every human cause. It is sufficient. Idannu ನಾವು ಮರೆತು ಬಿಡಬಾರದು. Some are given the gifts of the wisdom, and others are gifts of knowledge. In our church also, there are people who are given gifts of wisdom and knowledge. It's not worldly knowledge. It's not corporate knowledge. It's the spiritual wisdom and spiritual knowledge. There are teachers, there are officers, there are pastors, and the healing has been given to the church. ಇಲ್ಲಿ ನಾವು ನೋಡ್ತೇವೆ ಅದೇ ರೀತಿಯಾಗಿ it is compared to the body. ಅದನ್ನು ದೇಹಕ್ಕೆ ನಾವೇನ್ ಮಾಡಿದಾನೆ 14ನೇ ವಚನ, for the body does not consist of one member but many. If the foot should say, because I am not hand, I do not belong to the body, that would not make it any less a part of the body. And if the ear say, because I am not of an eye, I do not belong to the body, that would not make it any less a part of the body. If the whole body were an eye, where would be the sense of hearing? If the whole body were an ear, where would be the sense of smell? But it is God arranged the members in the body, each one of them as to choose. If all were a single member, where would the body be? As it is, there are many parts, yet one body. ನಮ್ಮ ದೇಹವನ್ನು ನಾವು ಕಂಡುಕೊಂಡಿದ್ದೇವೆ.
ಆದ್ರೆ ಕೈ, ಕಿವಿ, ಕಣ್ಣು, ಮೂಗು ದೇವರು ಇಟ್ಟಂತ ಒಂದು ಸ್ಥಾನದಲ್ಲಿ ಅವು ಉಂಟು. In the church also, friends, the spiritual gifts are given so that we work together as body of Christ. Diversity untu, ಅದರಲ್ಲಿ ನಾವು ಕೆಲಸ ಮಾಡಬೇಕು. Paul compares it to body of our own life. Think about it. If hand says I am the best, if the head says I am the best, if your trunk or your legs, if you say that I have a very good personality, friend, God has placed them to be used for his glory. ನಾವು ಆತನಿಗಾಗಿ ಉಪಯೋಗಿಸಲ್ಪಡಬೇಕು. Spiritual gifts makes for the unity of the church. ಮೂರನೇದಾಗಿ ನಮಗೆ ದೇವರ ಆತ್ಮನ ವರಗಳು ಯಾಕೆ ಕೊಡಲ್ಪಡುತ್ತದೆ ಅಂದ್ರೆ ಅದು ನಾವು ಒಂದಾಗಿರಬೇಕು. The divided church in Corinth, if you read it, and Paul is reminding them the spiritual gifts are given for the unity of the church. ಮೂರನೇದಾಗಿ ಇದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಇದು ನಾವೆಲ್ಲರೂ ಕರ್ತನಲ್ಲಿ ಏನಾಗಿರಬೇಕು, ಒಂದಾಗಿರಬೇಕು. A true spirituality makes jealousy impossible. Envy has no place in the church. Jealousy has no place in the church. I am the best. Helike illavilla. We are all sinners. We have all fallen down. We have all gone against the Lord Jesus Christ, one way or the other. We all have to humble ourselves. Working for the unity of the church is what body is reminded of. ನಾವೆಲ್ಲರೂ ಒಂದಾಗಿರಬೇಕು. We have been placed according to God's plan in the church, and therefore the spiritual unity excludes pride and contempt. ಮೊದಲನೇದಾಗಿ ನಾನು ಹೇಳಿದೆ, ಅಲ್ಲಿ ಎಲ್ಲಿ ದೇವರ ಆತ್ಮನ ವರದಾನಗಳಿರ್ತದೆ ಅಲ್ಲಿ ಹೊಟ್ಟೆ ಕಿಚ್ಚು ಭೇದ ಇರುವುದಿಲ್ಲ. ಯಾಕಂದ್ರೆ ನಾವು ಒಂದೇ ದೇಹಕ್ಕೆ ಸೇರಲ್ಪಟ್ಟವರಾಗಿದ್ದೇವೆ. 18ನೇ ವಚನದಲ್ಲಿ ಈ ರೀತಿಯಾಗಿ ಪೌಲನು ಬರೀತಾನೆ. 18ನೇ ವಚನ ಏನ್ ಹೇಳ್ತದೆ ಅಂದ್ರೆ, ಫಾರ್ ಇನ್ ದ ಫಸ್ಟ್ ಪ್ಲೇಸ್ when you come together as a church, I hear there are divisions among you. ನಿಮ್ಮಲ್ಲಿ ಏನುಂಟು, ಭೇದಗಳುಂಟು. I am reading from chapter 11. When you come to the Lord's table next week, I am taking this. But when you come to one place together as a church, I hear there are divisions among you, and I believe it is part. And for there are factions among you, in order that those who are genuine among you may be recognized. ಯಾರು ಜೆನ್ಯೂನ್ ಇದ್ದಾರೆ, ಯಾರು ಒಳ್ಳೆಯವರಾಗಿದ್ದಾರೆ, ಯಾರು ದೇವರ ಸೇವೆಗೆ ಒಪ್ಪಿಸಲ್ಪಟ್ಟಿದ್ದಾರೆ, ಅವರ ಮಧ್ಯದಲ್ಲಿ ಭೇದಗಳಿರಬಾರದು. ಅಲ್ಲಿ ನಾನು ಇವನ ನಾಯಕತ್ವಕ್ಕೆ ಒಳಗಾಗ್ತೇನೆ, ಅವನ ನಾಯಕತ್ವಕ್ಕೆ ಒಳಗಾಗ್ತೇನೆ. ಐ ಆಮ್ ಫ್ರಮ್ ಪಾಲ್, ಐ ಆಮ್ ಫ್ರಮ್ ಅಪೋಲೋಸ್, ಐ ಆಮ್ ಫ್ರಮ್ ಪೀಟರ್. ನೋ, ವಿ ಆರ್ ಆಲ್ ಒನ್. And therefore spiritual unity says something special. Spiritual unity ಏನ್ ಹೇಳ್ತದೆ, ಮೊದಲನೇದಾಗಿ ಅಲ್ಲಿ ಯಾವ ಭೇದಗಳಿರಬಾರದು, ಯಾವ ಹೊಟ್ಟೆ ಕಿಚ್ಚಿರಬಾರದು. 26ನೇ ವಚನ, 12ನೇ ಅಧ್ಯಾಯ 26ನೇ ವಚನ ಈ ರೀತಿಯಾಗಿ ಹೇಳ್ತದೆ, if one member suffers, all suffer together. If one member is honored, all rejoice together. This should happen in the church. If anyone is hurt, we are all hurt. If anyone is honored, we all are honored. ಅಲ್ಲಿ ಭೇದಗಳಿರಬಾರದು. And spiritual unity excludes pride and contempt. ಅಲ್ಲಿ ಯಾರು ಸಹ ಏನ್ ಮಾಡುವಾಗ ನಿಮ್ಮ ಒಂದು ಗರ್ವದಲ್ಲಿ ಆಗಲಿ ಮತ್ತು ನಿಮ್ಮ ಒಂದು ಹೊಟ್ಟೆ ಕಿಚ್ಚಿನಿಂದ ಆಗಲಿ ಅಲ್ಲಿ ಇರಬಾರ್ದೆಂಬುದಾಗಿ ಪೌಲನ್ ಹೇಳ್ತಾನೆ. ಪೌಲನ್ ಏನ್ ಹೇಳ್ತಾನೆ, there should be no division in the body. Each member should have concern for the others, and an arrogant attitude of feeling of importance over another is not in keeping with the spiritual gifts. ನೀವು ಈ ಒಂದು ಆತ್ಮನಿಂದ ವರದಾನಗಳನ್ನು ಹೊಂದಿದೆಯಾದ್ರೆ ಅಲ್ಲಿ ಏನಿರಬೇಕು, ನಮ್ರತೆ ಇರಬೇಕು. ಅಲ್ಲಿ ಯಾವ ತರವಾದ ಜಂಬ ಆಗಲಿ, ಯಾವ ತರವಾದಂತ ಅಯೋಗ್ಯ ಕಾರ್ಯಗಳಾಗಲಿ ಇರಬಾರದೆಂಬುದಾಗಿ ಪೌಲನು ನಮ್ಗೆ ಹೇಳ್ತಾನೆ. ಕೊನೆಯದಾಗಿ ನಾವು ಯೋಚನೆ ಮಾಡುವಾಗ 27ನೇ ವಚನ 30ನೇ ವಚನದ ಓದಿ ನಾನು
ನಿಮ್ಮ ಒಂದು ಈ ಇದಕ್ಕೆ ಅರ್ಥ ಹೇಳುವವನಾಗಿದ್ದಾನೆ. Now you are the body of Christ, individually a member of it, and God has appointed in the church first apostle, second prophet, third teachers or pastors, then miracle workers, gifts of healing, helping, administrating, various kinds of tongue, and all are all apostles, are all prophets, are all pastors, do all work miracles, do all possess gifts of healing, do all speak in with tongues, do all interpret, but earnestly desire the higher gifts, and I will show you still more excellent way. Here Paul reminds us it's not only spiritual unity, it is the excellent thing. Excellent thing andre it is illustrated by the reference to the human body. What is excellent in the body? Tell me, friends. Everything is important. Even the little finger is important. Thumb is important. Hair is important. And our bodies are important. And therefore, don't neglect any part. Do you neglect any part? If your finger is cut here in a small way, it pains the whole body. If the body is honored, every part is honored, right? Exercise the use of gift or gifts God has given to you. Use them for the unity of the church. ಅದನ್ನು ಸಭೆಯ ಒಂದು ಒಕ್ಕಟ್ಟಿಗಾಗಿ ನಾವೆಲ್ಲರೂ ಒಂದೆಂಬುದಾಗಿ ಗ್ರಹಿಸಿಕೊಳ್ಳಬೇಕು. ಅದು ದೇವರ ರಾಜ್ಯ. God has given us to use for the unity of the church. These spiritual gifts are given for the unity of the church, building up of the kingdom of God, so that others to see and recognize that God has blessed our church with his gifts for his glory. For his glory. Gifts are given for his glory. It is not for self glorification. It is not for our own business. It is not for our own understanding. It is for God's kingdom. ದೇವರ ರಾಜ್ಯ ಕಟ್ಟಬೇಕು. ಬಹಳ ಜನರು ಕಟ್ತಾ ಇದ್ದಾರೆ, ಬಹಳ ಜನರು ಸಭೆ ಸೇವೆಯಲ್ಲಿದ್ದಾರೆ. ಆದರೆ ಸಭಾ ಸೇವೆಯನ್ನು ಮಾಡುವಂತ ನಾವು ಒಂದು ಗ್ರಹಿಸಿಕೊಂಡಿದ್ದೇವೆನೆಂದ್ರೆ, ದೇವರು ಕೊಟ್ಟಂತ ಈ ಆತ್ಮಿಕ ವರದಾನಗಳು ಈ 3 ಕಾರ್ಯಗಳಿಗಾಗಿ ಕೊಡಲ್ಪಟ್ಟಿದೆ. ಮೊದಲನೇದಾಗಿ ಆತನು ನಮಗೆ ಕೊಟ್ಟಿರುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. ನನಗೆ ಏನುಂಟು, ನನಗೆ ಸೇವೆ ಮಾಡುವುದಕ್ಕಾಗಿ ಯಾವ ವರದಾನ ಉಂಟು ಎಂಬುದಾಗಿ ನೀವು ಗ್ರಹಿಸಿಕೊಳ್ಳಬೇಕು ಮತ್ತು ನಾನು ಗ್ರಹಿಸಿಕೊಳ್ಳಬೇಕು. ಎರಡನೇದಾಗಿ ದೇವರು ಕೊಟ್ಟಂತ ಈ ವರದಾನದಲ್ಲಿ ವಿವಿಧತೆ ಉಂಟು. ವಿವಿಧತೆಯಲ್ಲಿ ಏಕತೆ ದೇವರು ತರುವಂತವನಾಗಿದ್ದಾನೆ. ಅದಕ್ಕೋಸ್ಕರ ಅನೇಕರಿಗೆ ದೇವರು ವರದಾನವನ್ನು ಕೊಟ್ಟಿರ್ತಾನೆ. ಅದನ್ನು ತನ್ನ ರಾಜ್ಯದ ಮಹಿಮೆಗಾಗಿ, ತನ್ನ ಒಂದು ಒಳ್ಳೆಯದಕ್ಕಾಗಿ ನಾವು ಉಪಯೋಗಿಸಬೇಕಾಗಿದೆ. ಮತ್ತು ಮೂರನೇದಾಗಿ ನಾನು ಹೇಳಿದ್ದೇನೆಂದ್ರೆ, ಈ ಒಂದು ಕೊಟ್ಟಿರುವಂತ ಆತ್ಮೀಯ ವರಗಳು ನಮ್ಮೆಲ್ಲರನ್ನು ಒಂದಾಗಿ ಮಾಡುವಂತದ್ದಾಗಿದೆ. ನಾವೆಲ್ಲರೂ ಒಂದೇ ರಾಜ್ಯಕ್ಕೆ ಸೇರಿದವರು. ಯೇಸು ಕ್ರಿಸ್ತನ ರಾಜ್ಯ ಇದು ನಮ್ಮಲ್ಲಿ ಬೆಳೆಯಬೇಕು. ನನ್ನ ರಾಜ್ಯ ಬೆಳೆಯುವುದಂತ ನಾನು ಯೋಚನೆ ಮಾಡಬಾರ್ದು. ಯಾರ ರಾಜ್ಯ? ಯೇಸು ಕ್ರಿಸ್ತನ ರಾಜ್ಯ. ಯೇಸು ಕ್ರಿಸ್ತನ ರಾಜ್ಯ ನಮ್ಮಲ್ಲಿ ಬೆಳೆಯಲೆಂಬುದಾಗಿ ದೇವರು ನಮಗೆ ಸಹಾಯ ನೀಡಲಿ. ಈ ವರದಾನಗಳು ನನಗೆ ಕೊಟ್ಟಿರ್ತಾನೆ. ನಾನು ಗ್ರಹಿಸಿಕೊಂಡಿದ್ದೇನೆ. ನಾನು ಸೇವೆಯಲ್ಲಿ ಪಾಸ್ಟರ್ ಆಗಿ ಅಥವಾ ಸೇವಕನಾಗಿ, ನಾನು ದೇವರ ಸಭಾ ಪಾಲಕನಾಗಿ ಸೇವೆಗೆ ಕರೆಯಲ್ಪಟ್ಟವನ. ಅದನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡಿದೆಯಾದ್ರೆ ಅದು ದೇವರಿಗೆ ಮಹಿಮೆ ತರುವಂಥದ್ದು. ತಿದ್ದುಪಾಟಿಗೂ ಮತ್ತು ಕಲಿಸುವುದಕ್ಕಾಗಿ, ಪ್ರೀತಿಯಲ್ಲಿ ನಡೆಯುವುದಕ್ಕಾಗಿ ಮತ್ತು ಯೋಗ್ಯರಾಗಿ ಜೀವಿಸುವುದಕ್ಕಾಗಿ ಮತ್ತು ನಾಯಕತ್ವವನ್ನು ಬೆಳೆಸುವುದಕ್ಕಾಗಿ ನಾವು ದೇವರ ರಾಜ್ಯದಲ್ಲಿ ಸೇವೆಯನ್ನು ಮಾಡಬೇಕಾಗಿದೆ. See, when you think about a pastor, it's a ministry that God's Holy Spirit has given unto us, and it builds us up. When it brings us into the ministry, it is for the correction, training, admonition, and also bringing new leadership and leading them as a flock of God, flock of Jesus Christ.
ಅಲ್ಲಿ ಒಬ್ಬೊಂಟಿಗರಾಗಿ ಅಲ್ಲ, ಒಂದು ಸಂಘವಾಗಿ. ಸಭೆ ಅಂದ್ರೆ ಒಂದು ಸಂಘ. ಅದಕ್ಕೋಸ್ಕರ ದೇವರು ನಮಗೆ ಈ ವರದಾನಗಳಲ್ಲಿ ಈ ಸಂಘದ ಅರ್ಥ ತಿಳಿಸಿಕೊಟ್ಟುವುದಕ್ಕಾಗಿ ಮತ್ತು ಆತನ ಒಂದು ರಾಜ್ಯವಾಗಿ ಜೀವಿಸಲು ನಾವೆಲ್ಲರೂ ಪ್ರಯಾಸ ಪಡುವ. ಮೇ ದ ಲಾರ್ಡ್ ಹೆಲ್ಪ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವೆನ್ ಹಿ ಹಸ್ ಗಿವನ್ ಅಸ್ ದ ಸ್ಪಿರಿಚುವಲ್ ಗಿಫ್ಟ್ಸ್ ಫಾರ್ ದ ಬಿಲ್ಡಿಂಗ್ ಆಫ್ ಬಾಡಿ ಆಫ್ ಕ್ರೈಸ್ಟ್, ಫಾರ್ ದ ಯೂನಿಟಿ ಆಫ್ ದ ಚರ್ಚ್ and for training, preparing people for the leadership. May God help us to seek his blessing through the Holy Spirit. The gifts of Holy Spirit may be given unto us this morning. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಕಾಣಿಕೆಗಾಗಿ ಆರಿಸಿಕೊಂಡಂತ ಸಂಗೀತದ ನಾವು ಈ ಒಂದು ಸಂಗೀತ ಪುಸ್ತಕದಿಂದ ನಡೆಸೆನ್ನ ಏಸು ಕರ್ತ, ಗೈಡ್ ಮೀ ದ ಓ ಗ್ರೇಟ್ ಜೆಹೋವಾ ಎಂಬ ಒಂದು ರಾಗವನ್ನು ನಾವೆಲ್ಲರೂ ಹಾಡುವಾಗ ನಿಮ್ಮ ಕಾಣಿಕೆಯನ್ನು ಸಭೆಗೆ ಸಲ್ಲಿಸುವಂಥದ್ದನ್ನು ದೇವರ ಒಂದು ಮನಪೂರ್ವಕವಾಗಿ ಸಲ್ಲಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಆಸ್ ವಿ ಸಿಂಗ್ ದಿಸ್ ಹಿಮ್ ನಂಬರ್ 72, ಗೈಡ್ ಮೀ ಓ ದೌ ಗ್ರೇಟ್ ಜೆಹೋವಾ, 72ನೇ ಸಂಗೀತ ಕನ್ನಡದಲ್ಲಿ ಸಹ ಉಂಟು. ಅದನ್ನು ನಾವು ಹಾಡುವಾಗ ನಾವು ಕರ್ತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡುವ. 72. ಈ ಒಂದು ರಾಗ ನಮ್ಮ ಪ್ರಾರ್ಥನೆಯಾಗಿರಲಿ. ಈ ಒಂದು ರಾಗವು ದೇವರು ನನ್ನನ್ನು ನಡೆಸಿದೆಯಾದರೆ ನಾನು ನಿಜವಾಗ್ಲೂ ಆತನಿಗಾಗಿ ಜೀವಿಸಲು ಸಾಧ್ಯ ಉಂಟು. When God leads us, we all would lead a life pleasing unto the Lord, and God would bless us. He will bless with all these blessings. He will go as a light before us, as a cloud before us. When we go through pandemic, God goes along with us and blesses us, and he will help us to
lead a life of witness, a life of testimony by the power of Holy Spirit and by the gifts of the Holy Spirit. Think about all those gifts. Many gifts are there, but I did not express. But today, as you read this portion, God would speak to you. You're called to serve, you're called to live, you're called to be united all the days of our lives. Shall we look to God in prayer? ಪ್ರಾರ್ಥನೆ ಮಾಡುವ. ಆಶೀರ್ವಾದ ವಚನ ಸ್ವೀಕರಿಸುವ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಮ್ಮ ಹೃದಯಾತ್ಮಗಳಲ್ಲಿಯೂ ಮತ್ತು ಯೇಸು ಕ್ರಿಸ್ತನ ಕೃಪೆ ನಮ್ಮ ನಡೆ ನುಡಿಗಳಲ್ಲಿಯೂ ಪರಿಶುದ್ಧಾತ್ಮನ ಸಹವಾಸ ನಮ್ಮ ಜೀವಿತದ ಸಾಕ್ಷಿಯಲ್ಲಿಯೂ ಮತ್ತು ನಿತ್ಯನಾದ ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡುವಂತ ದೇಹಗಳಾಗಿ ಈಗಲೂ ಯಾವಾಗಲೂ ಕರ್ತನಿಗಾಗಿ ಜೀವಿಸುವ. ಆಮೆನ್.